ಸಿಗದೆ ಆಸ್ತಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಈ ಖಾತಾಕ್ಕಾಗಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಸಿಟಿ ಜನರು. ಬಿಬಿಎಂಪಿ ಸಿದ್ಧತೆ ಇಲ್ಲದೆ ಈ ಖಾತಾ ವಿತರಣೆ ಆರಂಭ ಮಾಡಿದೆ. ಅದಕ್ಕೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್ ಇಲ್ಲದೇನೆ, ಅದಕ್ಕೆ ಬೇಕಾದ ಟೆಕ್ನಿಕಲ್ ಸ್ಟ್ರೆಂತ್ ಇಲ್ಲದೇನೆ ಬಿಬಿಎಂಪಿ ಈ ಖಾತೆ ವಿತರಣೆ ಮಾಡೋದನ್ನ ಆರಂಭ ಮಾಡಿದೆ. 4-5 ತಿಂಗಳಾದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಈ ಖಾತಾ ಸಿಗ್ತಾ ಇಲ್ಲ. ಆಸ್ತಿ ಮಾಲೀಕರು ಬಿಬಿಎಂಪಿಯ ಕಂದಾಯ ಕಚೇರಿಗೆ ಅಲಿಬೇಕಾಗಿದೆ, ಪದೇ ಪದೇ ಅಲಿಬೇಕಾಗಿದೆ. ಈ ಖಾತಾ ಪಡೆದಿರುವ ಪ್ರಮಾಣ 10% ಕಡಿಮೆ. ಖಾತೆಗಳ ಸ್ಕ್ಯಾನ್ ಆಗ್ತಿಲ್ಲ, ದತ್ತಾಂಶ ಡಿಜಿಟಲೀಕರಣ ಆಗಿಲ್ಲ. ಆಸ್ತಿ ಮಾಲೀಕರಿಗೆ ಕರಡು ಈ ಖಾತಾ ಡೌನ್ಲೋಡ್ ಆಗ್ತಾನೆ ಇಲ್ಲ. ಜನ ಆಕ್ರೋಶಗೊಂಡಿದ್ದಾರೆ. ಈ ಖಾತಾ ಕೊಡ್ತೀವಿ ಅಂತ ಹೊರಟರು ಗೌರ್ಮೆಂಟ್, ಬಿಬಿಎಂಪಿ. ಸೊ ಈ ಖಾತಾ ಕೊಡೋದಕ್ಕೆ ಅದು ಡೌನ್ಲೋಡೇ ಆಗ್ತಿಲ್ಲ, ಡಿಜಿಟಲೈಸೇಷನ್ನೇ ಆಗ್ತಿಲ್ಲ. ಸರಿಯಾದ ತಾಂತ್ರಿಕ ತಯಾರಿ ಇಲ್ಲದೆ ಈ ಖಾತಾ ವಿತರಣೆಗೆ ಬಿಬಿಎಂಪಿ ಮುಂದಾಯ್ತಾ? ಈ ಖಾತಾ ಸಿಗದೆ ಆಸ್ತಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಈ ಖಾತಾಕ್ಕಾಗಿ ಕೆಲವರು ಕೋರ್ಟ್ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಸಿದ್ಧತೆ ಇಲ್ಲದೆ ವಿತರಣೆ ಆರಂಭ. 145 ಕೋಟಿ ಜನ ಈ ಖಾತಾ ವೆಬ್ಸೈಟ್ಗೆ ಭೇಟಿ ಕೊಟ್ಟಿದ್ದಾರೆ. ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ 1,45,00,000 ಜನ, ಕ್ಷಮಿಸಿ 1,45,00,000 ಜನ ಬೆಂಗಳೂರಿನ ಜನ. ಕರಡು ಈ ಖಾತಾವನ್ನ ಡೌನ್ಲೋಡ್ ಮಾಡೋದಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಆಯ್ತಪ್ಪ ಅಂತ ನೋಡಿದ್ರೆ 10,34,000 ಜನಕ್ಕೆ ಮಾತ್ರ ಸಾಧ್ಯ ಆಯ್ತು. 1,45,00,000 ಜನ ಈ ಖಾತಾ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ದಾರೆ. ಅದರಲ್ಲಿ ಬರೀ 10 ಲಕ್ಷ ಜನಕ್ಕೆ, 10 ಲಕ್ಷ ಚಿಲ್ಲರೆ ಜನಕ್ಕೆ ಮಾತ್ರ ಈ ಖಾತಾನ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಅಂತಿಮವಾಗಿ ಈ ಖಾತಾ ಡೌನ್ಲೋಡ್ ಮಾಡಿರೋ ಅಂಥದ್ದು 1,42,000 ಜನ ಅಷ್ಟೇ. ಕರೆಕ್ಟಾಗಿ ಸಿಕ್ತಪ್ಪ ಈ ಖಾತಾ ಅಂತ ಅಂದ್ರೆ ಇದರ ಸಕ್ಸಸ್ ರೇಟ್ ಎಷ್ಟು ಕಡಿಮೆ ಇದೆ ನೋಡಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಈ ಖಾತಾದಂಥದ್ದನ್ನ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಜಗತ್ತಲ್ಲೇ ಫೇಮಸ್ ಆಗಿರುವಂತಹ ಊರು, ವರ್ಲ್ಡ್ ಫೇಮಸ್ ತಂತ್ರಜ್ಞಾನಕ್ಕೆ, ಸಾಫ್ಟ್ವೇರ್ ಹಬ್ ಬೆಂಗಳೂರು. ಅಷ್ಟೆಲ್ಲ ಇದ್ರೂ ಕೂಡ ಈ ಖಾತಾ ಸೂಕ್ತವಾಗಿ ಡೆಲಿವರಿ ಮಾಡಕ್ಕೆ ಯಾಕೆ ಟೆಕ್ನಿಕಲಿ ಫೇಲ್ ಆಗ್ತಾ ಇದೆ ಬಿಬಿಎಂಪಿ? ಶ್ರೀಲಕ್ಷ್ಮಿ, ಬಿಬಿಎಂಪಿ ಮಾಡುವ ಎಡವಟ್ಟಿಗೆ ಇದೀಗ ಬೆಂಗಳೂರಿನ ಆಸ್ತಿ ಮಾಲೀಕರು ಒಂದ್ ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಒಂದ್ ಕಡೆ ಬುಕ್ಕಲ್ಲಿರುವಂತಹ ಆಸ್ತಿಯ ಮಾಹಿತಿಯನ್ನ ಡಿಜಿಟಲ್ಕರಣ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಬಟ್ ಸರಿಯಾಗಿ ಸಿಬ್ಬಂದಿಗಳಿಲ್ಲ, ಸರಿಯಾಗಿ ಇಂಟರ್ನೆಟ್ ಇಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ ಈ ಬುಕ್ ಅಂತ ಇರುವಂತ ಸ್ಕ್ಯಾನ್ ಆಗ್ತಿಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ 10% ಮಾತ್ರ ಸ್ಕ್ಯಾನ್ ಮಾಡಿದ್ರೆ ಇನ್ನು 80% ಇರುವಂತ ಮಾಹಿತಿಯನ್ನ ಡಿಜಿಟಲ್ಕರಣ ಅಂದ್ರೆ ಸ್ಕ್ಯಾನ್ ಆಗಿಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ, ಒಂದ್ ಕಡೆ ಸಿಬ್ಬಂದಿಗಳಿಲ್ಲ, ಮತ್ತೊಂದ್ ಕಡೆ ಇಂಟರ್ನೆಟ್ ಸೌಲಭ್ಯ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಿಟಿ ಜನ ಪರದಾಡ್ತಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರ, ಬೇರೆ ಬೇರೆ ವಿದೇಶಕ್ಕೆ ಹೋಗಬೇಕಾಗತ್ತೆ, ಈ ಖಾತೆ ಬೇಕಾಗುತ್ತೆ, ಕೆಲವೊಂದು ಆಸ್ತಿ ಮಾರಾಟ ಮಾಡಬೇಕಾಗತ್ತೆ. ಈ ಖಾತವನ್ನ ಬಿಬಿಎಂಪಿ ಕಡ್ಡಾಯ ಮಾಡಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಬಿಬಿಎಂಪಿ ಈ ಒಂದು ವಿಷಯಕ್ಕೆ ಫೇಲ್ಯೂರ್ ಆಗಿದೆ. ಸುಮಾರು ಇನ್ನೂ 18ರಿಂದ 20 ಲಕ್ಷ ಈ ಖಾತಾ ಇನ್ನೂ ಬಂದಿಲ್ಲ. ಹೀಗಾಗಿ ಸಿಟಿಯ ಆಸ್ತಿ ಮಾಲೀಕರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಡಿಸಿಎಂ ಅವರಿಗೆ ಮನವಿ ಮಾಡ್ತಿದ್ರೆ, ಬಿಬಿಎಂಪಿ ಕಮಿಷನರ್ ಅವರಿಗೆ ಮನವಿ ಮಾಡ್ತಾರೆ, ಬೇಗ ನಮಗೆ ಈ ಖಾತಾ ಕೊಡಿ ಅಂತ ಒಂದ್ ಕಡೆ ಮನವಿ ಸಹ ಮಾಡ್ತಿದ್ರೆ. ಶ್ರೀಲಕ್ಷ್ಮಿ, ಈಗ ವೀರೇಶ್, ಸರಿಯಾಗಿ ಈ ಖಾತೆ ಸಿಗದೆ ಹೋದ್ರೆ ಅಥವಾ ಡಾಕ್ಯುಮೆಂಟ್ಗಳು ಲಭ್ಯ ಇರದೆ ಹೋದ್ರೆ ಈ ದಾವೆ ಹೂಡಿರ್ತಾರಲ್ಲ ಅಂಥ ಆಸ್ತಿಗಳ ಮಾಲೀಕರಿಗೆ ಬಹಳ ತೊಂದರೆ ಆಗ್ಬಹುದು. ಆಮೇಲೆ ಹೊಸ ಹೊಸ ಆಸ್ತಿಗಳ ಮಾಲೀಕರಿಗೂ ಕೂಡ ಈ ಖಾತಾ ಡೌನ್ಲೋಡ್ ಆಗದೆ ಹೋದ್ರೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಈಗ ಬೇರೆ ಯಾರೋ ಬಂದು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಹೀಗೆ ಒಂದಷ್ಟು ಸಮಸ್ಯೆ ಅಂತೂ ಆಗೇ ಆಗುತ್ತೆ ಅಲ್ವಾ? ಆದ್ರೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಂಡಿಲ್ವಾ ಈ ವಿಚಾರದಲ್ಲಿ? ಎಷ್ಟು ಇಂಪಾರ್ಟೆಂಟ್ ಖಾತಾ ಅನ್ನೋದು ಜನಗಳಿಗೆ, ಅದರಲ್ಲೂ ಈ ತರ ಆಸ್ತಿ ಜಮೀನಿಗೆ ಸಂಬಂಧಪಟ್ಟಂಗೆ ಅಂತ ಬಿಬಿಎಂಪಿ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಬಿಬಿಎಂಪಿಗೆ ಸುಮಾರು ಆಸ್ತಿ ಮಾಲೀಕರು ಮನವಿ ಸಹ ಮಾಡಿದ್ದಾರೆ. ನಮಗೆ ಈ ಖಾತಾ ಬರ್ತಾ ಇಲ್ಲ. ಮತ್ತೊಂದು ಕಡೆ ಬಿಬಿಎಂಪಿ ತುಂಬಾ ಸರ್ಕಸ್ ಮಾಡ್ತಿದೆ, ಏನು ಈ ಖಾತಾ ಮೇಳ ಮಾಡ್ತಿದೆ, ಮತ್ತೊಂದು ಕಡೆ ಜಾಗೃತಿ ಮೂಡಿಸ್ತಿದ್ದಾರೆ. ಬಟ್ ಸರಿಯಾಗಿ ಇಲ್ಲಿ ವರ್ಕ್ ಆಗ್ತಿಲ್ಲ. ಕೆಲವೊಂದು ಆಫೀಸ್ಗಳಲ್ಲಿ ಅಂದ್ರೆ ಬೆಂಗಳೂರು 1ನಲ್ಲಿ ಮತ್ತು ಬಿಬಿಎಂಪಿ ಆಫೀಸಲ್ಲಿ, ಕಂದಾಯ ಇಲಾಖೆಯಲ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗ್ತದೆ. ಅಂದ್ರೆ ಒಂದು ಕಡೆ ಇಂಟರ್ನೆಟ್ ಇಲ್ಲ, ಮತ್ತೊಂದು ಕಡೆ ಸಿಬ್ಬಂದಿಗಳ. ಇಲ್ಲಿ ಮೇನ್ ಇರೋದಂದ್ರೆ ಸ್ಕ್ಯಾನ್ ಮಾಡುವಂಥದ್ದು. ಯಾಕಂದ್ರೆ ಬುಕ್ಕಲ್ಲಿರುವ ಮಾಹಿತಿಯನ್ನ ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನ್ ಇಂದ ಈ ಖಾತಾ ಪಡಿಬೇಕು.
ಮಾಡಬೇಕಾಗುತ್ತೆ. ಬಟ್ ಸ್ಕ್ಯಾನ್ಗಳು ಸರಿಯಾಗಿ ಆಗ್ತಿಲ್ಲ. ಒಟ್ಟು 4 ಲಕ್ಷ ಅಧಿಕ ಆಸ್ತಿ ಮಾತ್ರ ಸ್ಕ್ಯಾನ್ ಆಗಿದೆ. ಇನ್ನು 80% ಆಸ್ತಿ ಇನ್ನೂ ಸ್ಕ್ಯಾನ್ ಆಗಿಲ್ಲ. ಹೀಗಾಗಿ ಇಲ್ಲೆಲ್ಲ ತೊಂದರೆ ಇದೆ. ಬಿಬಿಎಂಪಿ ಅಧಿಕಾರಿಗಳು ತುಂಬಾ ಅಲರ್ಟ್ ಆಗಬೇಕಾಗುತ್ತೆ. ಬೇಗ ಈ ಖಾತಾವನ್ನ ಜನರಿಗೆ ಒದಗಿಸುವ ಕೆಲಸ ಆಗಬೇಕಾಗುತ್ತೆ. ಯಾಕಂದ್ರೆ ಆಸ್ತಿ ಮಾರಾಟ ಮಾಡಬಹುದು ಕೆಲವೊಬ್ಬರು, ಇನ್ನೂ ಏನೋ ಬೇಕಾಗುತ್ತೆ, ಆಸ್ತಿ ಮಾರಾಟ ಮತ್ತು ಆಸ್ತಿ ವರ್ಗಾವಣೆ ಇವೆಲ್ಲ ಈ ಖಾತೆ ಬೇಕಾಗುತ್ತೆ. ಅಂತವರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಈ ಖಾತಾ ಸಿಗದೆ ಆಸ್ತಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಈ ಖಾತಾಕ್ಕಾಗಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಸಿಟಿ ಜನರು. ಬಿಬಿಎಂಪಿ ಸಿದ್ಧತೆ ಇಲ್ಲದೆ ಈ ಖಾತಾ ವಿತರಣೆ ಆರಂಭ ಮಾಡಿದೆ. ಅದಕ್ಕೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್ ಇಲ್ಲದೇನೆ, ಅದಕ್ಕೆ ಬೇಕಾದ ಟೆಕ್ನಿಕಲ್ ಸ್ಟ್ರೆಂತ್ ಇಲ್ಲದೇನೆ ಬಿಬಿಎಂಪಿ ಈ ಖಾತೆ ವಿತರಣೆ ಮಾಡೋದನ್ನ ಆರಂಭ ಮಾಡಿದೆ. 4-5 ತಿಂಗಳಾದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಈ ಖಾತಾ ಸಿಗ್ತಾ ಇಲ್ಲ. ಆಸ್ತಿ ಮಾಲೀಕರು ಬಿಬಿಎಂಪಿಯ ಕಂದಾಯ ಕಚೇರಿಗೆ ಅಲಿಬೇಕಾಗಿದೆ, ಪದೇ ಪದೇ ಅಲಿಬೇಕಾಗಿದೆ. ಈ ಖಾತಾ ಪಡೆದಿರುವ ಪ್ರಮಾಣ 10%ಕ್ಕಿಂತ ಕಡಿಮೆ. ಖಾತೆಗಳ ಸ್ಕ್ಯಾನ್ ಆಗ್ತಿಲ್ಲ, ದತ್ತಾಂಶ ಡಿಜಿಟಲೀಕರಣ ಆಗಿಲ್ಲ. ಆಸ್ತಿ ಮಾಲೀಕರಿಗೆ ಕರಡು ಈ ಖಾತಾ ಡೌನ್ಲೋಡ್ ಆಗ್ತಾನೆ ಇಲ್ಲ. ಜನ ಆಕ್ರೋಶಗೊಂಡಿದ್ದಾರೆ. ಈ ಖಾತಾ ಕೊಡ್ತೀವಿ ಅಂತ ಹೊರಟರು ಗವರ್ಮೆಂಟ್, ಬಿಬಿಎಂಪಿ. ಸೊ ಈ ಖಾತಾ ಕೊಡೋದಕ್ಕೆ ಅದು ಡೌನ್ಲೋಡೇ ಆಗ್ತಿಲ್ಲ, ಡಿಜಿಟಲೈಸೇಷನ್ನೇ ಆಗ್ತಿಲ್ಲ. ಸರಿಯಾದ ತಾಂತ್ರಿಕ ತಯಾರಿ ಇಲ್ಲದೆ ಈ ಖಾತಾ ವಿತರಣೆಗೆ ಬಿಬಿಎಂಪಿ ಮುಂದಾಯ್ತಾ? ಈ ಖಾತಾ ಸಿಗದೆ ಆಸ್ತಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಈ ಖಾತಾಕ್ಕಾಗಿ ಕೆಲವರು ಕೋರ್ಟ್ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಸಿದ್ಧತೆ ಇಲ್ಲದೆ ವಿತರಣೆ ಆರಂಭ. 145 ಕೋಟಿ ಜನ ಈ ಖಾತಾ ವೆಬ್ಸೈಟ್ಗೆ ಭೇಟಿ ಕೊಟ್ಟಿದ್ದಾರೆ. ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ 1,45,00,000 ಜನ, ಕ್ಷಮಿಸಿ 1,45,00,000 ಜನ ಬೆಂಗಳೂರಿನ ಜನ. ಕರಡು ಈ ಖಾತಾವನ್ನ ಡೌನ್ಲೋಡ್ ಮಾಡೋದಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಆಯ್ತಪ್ಪ ಅಂತ ನೋಡಿದ್ರೆ 10,34,000 ಜನಕ್ಕೆ ಮಾತ್ರ ಸಾಧ್ಯ ಆಯ್ತು. 1,45,00,000 ಜನ ಈ ಖಾತಾ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ದಾರೆ. ಅದರಲ್ಲಿ ಬರೀ 10 ಲಕ್ಷ ಜನಕ್ಕೆ, 10 ಲಕ್ಷ ಚಿಲ್ಲರೆ ಜನಕ್ಕೆ ಮಾತ್ರ ಈ ಖಾತಾನ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಅಂತಿಮವಾಗಿ ಈ ಖಾತಾ ಡೌನ್ಲೋಡ್ ಮಾಡಿರೋ ಅಂಥದ್ದು 1,42,000 ಜನ ಅಷ್ಟೇ. ಕರೆಕ್ಟಾಗಿ ಸಿಕ್ತಪ್ಪ ಈ ಖಾತಾ ಅಂತ ಅಂದ್ರೆ ಇದರ ಸಕ್ಸಸ್ ರೇಟ್ ಎಷ್ಟು ಕಡಿಮೆ ಇದೆ ನೋಡಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಈ ಖಾತಾದಂಥದ್ದನ್ನ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಜಗತ್ತಲ್ಲೇ ಫೇಮಸ್ ಆಗಿರುವಂಥ ಊರು, ವರ್ಲ್ಡ್ ಫೇಮಸ್ ತಂತ್ರಜ್ಞಾನಕ್ಕೆ, ಸಾಫ್ಟ್ವೇರ್ ಹಬ್ ಬೆಂಗಳೂರು. ಅಷ್ಟೆಲ್ಲ ಇದ್ರೂ ಕೂಡ ಈ ಖಾತಾ ಸೂಕ್ತವಾಗಿ ಡೆಲಿವರಿ ಮಾಡಕ್ಕೆ ಯಾಕೆ ಟೆಕ್ನಿಕಲಿ ಫೇಲ್ ಆಗ್ತಾ ಇದೆ ಬಿಬಿಎಂಪಿ? ಶ್ರೀಲಕ್ಷ್ಮಿ, ಬಿಬಿಎಂಪಿ ಮಾಡುವ ಎಡವಟ್ಟಿಗೆ ಇದೀಗ ಬೆಂಗಳೂರಿನ ಆಸ್ತಿ ಮಾಲೀಕರು ಒಂದ್ ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಒಂದ್ ಕಡೆ ಬುಕ್ಕಲ್ಲಿರುವಂತಹ ಆಸ್ತಿಯ ಮಾಹಿತಿಯನ್ನ ಡಿಜಿಟಲ್ಕರಣ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಬಟ್ ಸರಿಯಾಗಿ ಸಿಬ್ಬಂದಿಗಳಿಲ್ಲ, ಸರಿಯಾಗಿ ಇಂಟರ್ನೆಟ್ ಇಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ ಈ ಬುಕ್ ಅಂತ ಇರುವಂತ ಸ್ಕ್ಯಾನ್ ಆಗ್ತಿಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ 10% ಮಾತ್ರ ಸ್ಕ್ಯಾನ್ ಮಾಡಿದ್ರೆ ಇನ್ನು 80% ಇರುವಂತ ಮಾಹಿತಿಯನ್ನ ಡಿಜಿಟಲ್ಕರಣ ಅಂದ್ರೆ ಸ್ಕ್ಯಾನ್ ಆಗಿಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ, ಒಂದ್ ಕಡೆ ಸಿಬ್ಬಂದಿಗಳು ಇಲ್ಲ, ಮತ್ತೊಂದ್ ಕಡೆ ಇಂಟರ್ನೆಟ್ ಸೌಲಭ್ಯ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಿಟಿ ಜನ ಪರದಾಡ್ತಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರ, ಬೇರೆ ಬೇರೆ ವಿದೇಶಕ್ಕೆ ಹೋಗಬೇಕಾಗತ್ತೆ, ಈ ಖಾತೆ ಬೇಕಾಗುತ್ತೆ, ಕೆಲವೊಂದು ಆಸ್ತಿ ಮಾರಾಟ ಮಾಡಬೇಕಾಗತ್ತೆ. ಈ ಖಾತವನ್ನ ಬಿಬಿಎಂಪಿ ಕಡ್ಡಾಯ ಮಾಡಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಬಿಬಿಎಂಪಿ ಈ ಒಂದು ವಿಷಯಕ್ಕೆ ಫೇಲ್ಯೂರ್ ಆಗಿದೆ. ಸುಮಾರು ಇನ್ನೂ 18ರಿಂದ 20 ಲಕ್ಷ ಈ ಖಾತಾ ಇನ್ನೂ ಬಂದಿಲ್ಲ. ಹೀಗಾಗಿ ಸಿಟಿಯ ಆಸ್ತಿ ಮಾಲೀಕರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಡಿಸಿಎಂ ಅವರಿಗೆ ಮನವಿ ಮಾಡ್ತಿದ್ರೆ, ಬಿಬಿಎಂಪಿ ಕಮಿಷನರ್ ಅವರಿಗೆ ಮನವಿ ಮಾಡ್ತಾರೆ, ಬೇಗ ನಮಗೆ ಈ ಖಾತಾ ಕೊಡಿ ಅಂತ ಒಂದ್ ಕಡೆ ಮನವಿ ಸಹ ಮಾಡ್ತಿದ್ರೆ. ಶ್ರೀಲಕ್ಷ್ಮಿ, ಈಗ ವೀರೇಶ್, ಸರಿಯಾಗಿ ಈ ಖಾತೆ ಸಿಗದೆ ಹೋದ್ರೆ ಅಥವಾ ಡಾಕ್ಯುಮೆಂಟ್ಗಳು ಲಭ್ಯ ಇರದೆ ಹೋದ್ರೆ ಈ ದಾವೆ ಹೂಡಿರ್ತಾರಲ್ಲ ಅಂಥ ಆಸ್ತಿಗಳ ಮಾಲೀಕರಿಗೆ ಬಹಳ ತೊಂದರೆ ಆಗಬಹುದು. ಆಮೇಲೆ ಹೊಸ ಹೊಸ ಆಸ್ತಿಗಳ ಮಾಲೀಕರಿಗೂ ಕೂಡ ಈ ಖಾತಾ ಡೌನ್ಲೋಡ್ ಆಗದೆ ಹೋದ್ರೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಈಗ ಬೇರೆ ಯಾರೋ ಬಂದು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಹೀಗೆ ಒಂದಷ್ಟು ಸಮಸ್ಯೆ ಅಂತೂ ಆಗೇ ಆಗುತ್ತೆ ಅಲ್ವಾ? ಆದ್ರೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಂಡಿಲ್ವಾ ಈ ವಿಚಾರದಲ್ಲಿ? ಎಷ್ಟು ಇಂಪಾರ್ಟೆಂಟ್ ಖಾತಾ ಅನ್ನೋದು ಜನಗಳಿಗೆ, ಅದರಲ್ಲೂ ಈ ತರ ಆಸ್ತಿ ಜಮೀನಿಗೆ ಸಂಬಂಧಪಟ್ಟಂಗೆ ಅಂತ ಬಿಬಿಎಂಪಿ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ?
ಶ್ರೀಲಕ್ಷ್ಮಿ ಈ ಒಂದು ವಿಚಾರಕ್ಕೆ BBMPಗೆ ಸುಮಾರು ಆಸ್ತಿ ಮಾಲೀಕರು ಮನವಿ ಸಹ ಮಾಡಿದ್ದಾರೆ. ನಮಗೆ ಈ ಖಾತಾ ಬರ್ತಿಲ್ಲ. ಮತ್ತೊಂದು ಕಡೆ BBMP ತುಂಬಾ ಸರ್ಕಸ್ ಮಾಡ್ತಿದೆ, ಏನು ಈ ಖಾತಾ ಮೇಳ ಮಾಡ್ತಿದೆ, ಮತ್ತೊಂದು ಕಡೆ ಜಾಗೃತಿ ಮೂಡಿಸ್ತಿದ್ದಾರೆ. ಬಟ್ ಸರಿಯಾಗಿ ಇಲ್ಲಿ ವರ್ಕ್ ಆಗ್ತಿಲ್ಲ. ಕೆಲವೊಂದು ಆಫೀಸ್ಗಳಲ್ಲಿ ಅಂದ್ರೆ ಬೆಂಗಳೂರು 1ನಲ್ಲಿ ಮತ್ತು BBMP ಆಫೀಸಲ್ಲಿ, ಕಂದಾಯ ಇಲಾಖೆಯಲ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗ್ತದೆ. ಅಂದ್ರೆ ಒಂದು ಕಡೆ ಇಂಟರ್ನೆಟ್ ಇಲ್ಲ, ಮತ್ತೊಂದು ಕಡೆ ಸಿಬ್ಬಂದಿಗಳ. ಇಲ್ಲಿ ಮೇನ್ ಇರೋದಂದ್ರೆ ಸ್ಕ್ಯಾನ್ ಮಾಡುವಂಥದ್ದು. ಯಾಕಂದ್ರೆ ಬುಕ್ಕಲ್ಲಿರುವ ಮಾಹಿತಿಯನ್ನ ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನ್ ಇಂದ ಈ ಖಾತಾ ಪಡಿಬೇಕಾಗುತ್ತೆ. ಬಟ್ ಸ್ಕ್ಯಾನ್ಗಳು ಸರಿಯಾಗಿ ಆಗ್ತಿಲ್ಲ. ಒಟ್ಟು 4 ಲಕ್ಷ ಅಧಿಕ ಆಸ್ತಿ ಮಾತ್ರ ಸ್ಕ್ಯಾನ್ ಆಗಿದೆ. ಇನ್ನು 80% ಆಸ್ತಿ ಇನ್ನೂ ಸ್ಕ್ಯಾನ್ ಆಗಿಲ್ಲ. ಹೀಗಾಗಿ ಇಲ್ಲೆಲ್ಲ ತೊಂದರೆ ಇದೆ. BBMP ಅಧಿಕಾರಿಗಳು ತುಂಬಾ ಅಲರ್ಟ್ ಆಗಬೇಕಾಗುತ್ತೆ. ಬೇಗ ಈ ಖಾತಾವನ್ನ ಜನರಿಗೆ ಒದಗಿಸುವ ಕೆಲಸ ಆಗಬೇಕಾಗುತ್ತೆ. ಯಾಕಂದ್ರೆ ಆಸ್ತಿ ಮಾರಾಟ ಮಾಡ್ಬೋದು ಕೆಲವೊಬ್ರು, ಇನ್ನೂ ಏನೋ ಬೇಕಾಗುತ್ತೆ, ಆಸ್ತಿ ಮಾರಾಟ ಮತ್ತು ಆಸ್ತಿ ವರ್ಗಾವಣೆ, ಇವೆಲ್ಲ ಈ ಖಾತೆ ಬೇಕಾಗುತ್ತೆ. ಅಂತವರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.